ನೀವು ಕುಂಭರಾಶಿಯವರಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಎಂಡ್ ತನಕ ನೋಡಿ. ಹಾಗೂ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಈ ವಿಡಿಯೋ ಮುಟ್ಟಿಸ್ಬೇಕು ನೀವು. ಅಂದರೆ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಜಾಸ್ತಿ ಶೇರ್ ಮಾಡಬೇಕು. ಕಾರಣ ಕುಂಭರಾಶಿಯವರು ಯಾವ ಬಾಧೆಯಿಂದನವರು ತಪ್ಪಿಸ್ಕೋಬಹುದು, ಶತ್ರು ಬಾಧೆಯಿಂದ ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟದ ಕೆಲಸ ಆಗುತ್ತೆ. ಯಾಕೆಂದರೆ ಷಷ್ಠ್ಯಾಧಿಪತಿ ಅವರಿಗೆ ಚಂದ್ರ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಚಂದ್ರ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಕುಂಭರಾಶಿ ಅಂತ ಕರೆಯೋದು. ಸೊ ಅದರಿಂದ ಷಷ್ಠ್ಯಾಧಿಪತಿ ನಿಮ್ಮ ರಾಶಿಯಲ್ಲಿ ಅಂದರೆ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಚಂದ್ರ. ಆದ್ದರಿಂದ ಇದೊಂಥರ ವಿಚಿತ್ರವಾದಂಥದ್ದು. ಈಗ ನಿಮ್ಮ ರಾಶಿಯಲ್ಲಿ ಚಂದ್ರ ಇದ್ದರೆ ಅದೇ ನಿಮ್ಮ ರಾಶಿ ಆಗಿರುತ್ತೆ. ಚಂದ್ರ ನಿಮಗೆ ಷಷ್ಠ್ಯಾಧಿಪತಿ ಆಗಿರ್ತಾನೆ. ಸೊ ಅದು ಅನಿವಾರ್ಯವಾಗಿ ನಿಮಗೆ ಷಷ್ಠ್ಯಾಧಿಪತಿಯ ಫಲಗಳನ್ನು ಅನುಭವಿಸಬೇಕಾಗ್ತದೆ. ಸೊ ಇದೇ ಕಾರಣದಿಂದಾಗಿ ಕುಂಭರಾಶಿಯವರಿಗೆ ಶತ್ರುಗಳ ಸಂಖ್ಯೆ ಜಾಸ್ತಿ. ಯಾವಾಗಲೂ ನೀವು ಏನನ್ನು ನಿಗ್ರಹ ಮಾಡಿದ್ರೂ ಪರವಾಗಿಲ್ಲ, ಶತ್ರುಗಳನ್ನು ನಿಗ್ರಹ ಮಾಡಬೇಕು, ಶತ್ರು ಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಶತ್ರುಗಳ ಕೊರತೆ ಅಲ್ಲಿರೋದಿಲ್ಲ. ನಿಮ್ಮ ಕಾಲು ಎಳಿಲಿಕ್ಕೆ, ನಿಮಗೆ ತೊಂದರೆ ಕೊಡಲಿಕ್ಕೆ, ನಿಮಗೆ ಹಿಂಸೆ ಕೊಡಲಿಕ್ಕೆ, ನಿಮಗೆ ನಷ್ಟ ಉಂಟು ಮಾಡಲಿಕ್ಕೆ, ನಿಮಗೇನೋ ಒಂದು ತೊಂದರೆ ಕೊಡಲಿಕ್ಕೆ ಕಾಯ್ತಾ ಇರ್ತಾರಲ್ಲ, ಕಾಯೋದಲ್ಲ ಮಾಡ್ತಾನೆ ಇರ್ತಾರೆ, ಮೇಲಿಂದ ಮೇಲೆ ಮಾಡ್ತಾನೆ ಇರ್ತಾರೆ. ಅಷ್ಟು ಶತ್ರುಗಳಿರ್ತಾರೆ. ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನೀವು ಕುಂಭರಾಶಿಯವರು ಅಂತಾದರೆ ಪ್ರತಿಯೊಬ್ಬರು ಶತ್ರುಗಳೇ ಆಗಿರ್ತಾರೆ. ನಿಮ್ಮವರು ನಿಮ್ಮ ಶತ್ರುಗಳೇ ಆಗಿರ್ತಾರೆ. ನಿಮ್ಮ ಬೇರೆ ನಿಮ್ಮದೇ ವೃತ್ತಿ ಮಾಡುವಂಥ ಬೇರೆಯವರು ಕೂಡ ನಿಮ್ಮ ಶತ್ರುಗಳಂತೂ ಆಟೋಮೆಟಿಕ್ಕಾಗಿ ಆಗ್ಬಿಡ್ತಾರೆ. ಸೊ ಶತ್ರುಗಳಿಂದ ತಪ್ಪಿಸಿಕೊಳ್ಳುವಂಥದ್ದು ಬಹಳ ಕಷ್ಟ ಆಗ್ಬಿಡುತ್ತೆ ಕುಂಭರಾಶಿಯವರಿಗೆ. ನಿಮ್ಮ ಬಾಲ್ಯದಿಂದಲೇ ನಿಮ್ಮ ಜೀವನವನ್ನು ನೆನಪು ಮಾಡ್ಕೊಂಬನ್ನಿ. ಎಷ್ಟು ಸಮಸ್ಯೆಗಳಾಗಿದೆ, ನಿಮಗೆ ಎಷ್ಟು ಸಲ ಅನಿಸಿದೆ ಕುಂಭರಾಶಿಯವರಿಗೆ, ಎಸ್ ನಮ್ಮವರೇ ನಂಗೆ ಶತ್ರುಗಳಾಗ್ಬಿಟ್ಟಿದಾರಲ್ಲ ಅಂತ. ಬಿಡೋಕ್ಕೂ ಆಗಲ್ಲ, ಇಟ್ಕೊಳ್ಳೋಕ್ಕೂ ಆಗಲ್ಲ, ನನ್ನ ನಮ್ಮವರೇ ನಮ್ಮ ಶತ್ರುಗಳಾಗ್ಬಿಟ್ಟಿದಾರಲ್ಲ ಅಂತ. ಸೊ ಇದು ಕುಂಭರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಚಾರ ಆಗಿರುತ್ತೆ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ವಿಡಿಯೋನ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್ ನೋಡ್ತಾರೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್ ನೋಡ್ತಾರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಏನೇ ವಿಶೇಷ ಪ್ರಶ್ನೆ ಇದ್ದರೂ ಕಮೆಂಟ್ ಮಾಡಿ. ಇಲ್ಲಾಂದರೆ ವಾರಾಹಿ ದೇವ್ಯೈ ನಮಃ ಅಂತ ಕಮೆಂಟ್ ಮಾಡಿ. ನಾನು ಯಾಕೆ ಅಂತ ಹೇಳ್ತೇನೆ ನಿಮಗೆ. ನೋಡಿ, ಬಹು ಮುಖ್ಯವಾಗಿ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಕೆಲವಿಷ್ಟು ರೂಲ್ಸನ್ನು ಅಂದರೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಡ್ಬೇಕು. ನಾನು ಹೀಗೆ ಇರ್ತೇನೆ ಅನ್ನೋ ರೀತಿಯಲ್ಲಿ. ಏನಕ್ಕೆ ಅಂದರೆ ನಿಮಗೆ ಯಾವುದೇ ರೀತಿಯಲ್ಲಿ ಏನೋ ದೃಷ್ಟಿಯಿಂದ ತಪ್ಪಿಸ್ಕೊಳ್ತಕ್ಕಂಥಿರ್ಬೋದು, ಶತ್ರುಗಳಿಂದ ತಪ್ಪಿಸ್ಕೊಳ್ತಕ್ಕಂಥಿರ್ಬಹುದು, ಇದು ಬಹಳ ಕಷ್ಟವಾಗಿರ್ತದೆ. ಏನಾಗುತ್ತೆ, ನೀವು ಜಾಬ್ಗೆ ಹೋಗ್ತಾ ಇದ್ದೀರಾ, ಜಾಬಲ್ಲಿ ನಿಮಗೆ ಸರಿಯಾಗಿ ನಿಮ್ಮನ್ನು ಹಾಕ್ಕೊಟ್ಬಿಡ್ತಾರೆ. ನೀವೇನೂ ಮಾಡ್ತಾ ಇಲ್ಲ, ನೀವು ಯೂಸ್ಲೆಸ್ಸು, ವೇಸ್ಟ್ ಬಾಡಿ ನೀವು ಅನ್ನೋ ಥರ. ಯಾಕೆಂದರೆ ನೀವೇನು ಮಾಡ್ತೀರಾ, ನಿಮ್ಮ ಕೆಲಸಗಳು ನೀವು ಮಾಡ್ತೀರಾ, ಮಾಡಲ್ಲ ಅಂತಲ್ಲ. ಆದರೆ ನೀವು ಒಂದು ಸ್ವಲ್ಪ ರೆಸ್ಟ್ ತಗೊಳ್ಕೋಬೇಕಾದ್ರೆ ಇನ್ನೊಬ್ಬರು ಕಣ್ಣು ಕುಕ್ಕುತ್ತೆ. ನೋಡು, ಯಾವಾಗ ನೋಡ್ರು ಮಲ್ಕೊಂಡೇ ಇರ್ತಾನೆ, ಯಾವಾಗ ನೋಡ್ರು ಕೂತ್ಕೊಂಡೇ ಇರ್ತಾಳೆ, ಯಾವಾಗ ನೋಡ್ರು ಕೂತ್ಕೊಂಡೇ ಇರ್ತಾಳೆ, ಯಾವಾಗ ನೋಡ್ರು ಹಿಂಗೆ ಇರ್ತಾರೆ, ಬರೀ ಎಬ್ಬಾವ್ ಥರ ಬಿದ್ದುಕೊಂಡಿರೋದು ಬಿಟ್ಟರೆ ಏನಾರ ಒಂಚೂರು ಆ್ಯಕ್ಟಿವ್ ಆಗಿರೋಣ, ಕೆಲಸ ಮಾಡೋಣ, ಹುಡ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ನೀವು ನಿಮಗೆ ವಹಿಸಿದ ಕೆಲಸವನ್ನು ನೀವು ಕರೆಕ್ಟಾಗಿ ಮಾಡಿದ್ರು ಸಹ ಈ ರೀತಿ ನಿಂದನೆಗೆ ಒಳಗಾಗ್ತಕ್ಕಂಥದ್ರಿಂದ ತಪ್ಪಿಸ್ಕೊಳ್ಳೋಕೆ ಒದ್ದಾಡ್ತಾ ಇರ್ತೀರಾ. ನಾನು ಹಂಗಲ್ಲಪ್ಪ, ನನ್ನ ಕೆಲಸ ನಾನು ಮಾಡಿದ್ದೀನಿ ಅಂತಂದರೆ ಯಾರೂ ಕೇಳಲ್ಲ. ನಿಮಗೆ ಸಿಟ್ಟು ಬರ್ತದೆ. ನಿಮ್ಮ ಸಿಟ್ಟನ್ನ ಮತ್ತೊಂದು ರೀತಿಯಲ್ಲಿ ನಿಮ್ಮದೇ ತಪ್ಪು ಅನ್ನೋ ಥರ ತೋರಿಸ್ತಾರೆ. ಸೊ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ತುಂಬ ಹೈ ಇಟ್ಕೊಳ್ಳೋ ರೀತಿಯಲ್ಲಿ ಮಾಡಿಬಿಡ್ತಾರೆ ನಿಮ್ಮ ಜೊತೆಗಿರೋರು. ಶತ್ರುಗಳು ದುಶ್ಮನ್ ಕಹಾ ಹೈ ಊರು ತುಂಬ ಹೈ. ಮನೆಯಲ್ಲಿ ನೆಮ್ಮದಿ ಇದೆಯಾ, ಅಲ್ಲೂ ಅದೇ ಕಥೆನೇ. ಬಿಸ್ನೆಸ್ ಮಾಡ್ತಾಯಿದ್ರೆ ಅಂಗಡಿಯಲ್ಲೋ ಫ್ಯಾಕ್ಟ್ರಿಯಲ್ಲೋ ಅಲ್ಲಿ ನೆಮ್ಮದಿ ಇದೆಯಾ, ಅಲ್ಲೂ ಅದೇ ಕಥೆನೇ. ಎಲ್ಲೋದ್ರೂ ಇದೇ ಕಥೆನಲ್ಲ ಗುರುಗಳೇ. ನನ್ನ ಶತ್ರುಗಳಿಂದ ಹೆಂಗೆ ತಪ್ಪಿಸ್ಕೊಳ್ಳೋದು? ಅದು ಕೋರ್ಟು ಕಚೇರಿ ಸಮಸ್ಯೆ ಕೊಡುವ ಶತ್ರುಗಳಾಗಿರಬಹುದು, ಮನೆಯಲ್ಲಿ ಶತ್ರು ಆಗಿರ್ಬೋದು, ಆಫೀಸ್ ಎಲ್ಲೇ ಇರ್ಬೋದು. ಶತ್ರುಗಳಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಬಹಳ ಇಂಪಾರ್ಟೆಂಟಾಗಿ ಸೋಮವಾರ ನೆನ್ಪಿಟ್ಕೊಳ್ಳಿ. ನಿಮ್ಮ ಕ್ಯಾಲೆಂಡರಲ್ಲೇ ಮಾರ್ಕೆಟ್ ಕೊಡಿ. ಸೋಮವಾರ ಬಹಳ ಇಂಪಾರ್ಟೆಂಟ್ ದಿವಸ ಕುಂಭರಾಶಿಯವರಿಗೆ. ಅವತ್ತಿನ ದಿವಸ ಕಡ್ಡಾಯವಾಗಿ ನೀವು ಎಲ್ಲೇ ಇರಿ, ಕಡ್ಡಾಯವಾಗಿ ನೀವು ಈಶ್ವರನ ದೇವಸ್ಥಾನಕ್ಕೆ ಹೋಗಬೇಕು. ಅವತ್ತಿನ ದಿವಸ ಸೋಮವಾರ ಬೆಳಗ್ಗೆ ಒಂದು ಅರ್ಧ ಲೀಟ್ರ್ ಹಾಲು ತಗೊಂಡು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಈಶ್ವರನಿಗೆ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿದ್ರೆ ಸ್ವಲ್ಪ ಮಟ್ಟಿಗಾದರೂ ಸಹ ಕಂಟ್ರೋಲಿಗೆ ತೆಗೆದುಕೊಳ್ಳಬಹುದು, ಶತ್ರುಗಳ ಬಾಧೆಯಿಂದ ಹೊರಬರಬಹುದಾಗಿರ್ತದೆ. ನೀವು ಇಲ್ಲ ಅಂತಂದರೆ ಇನ್ನೊಂದೇನೆಂದರೆ ಅನ್ನದಾನ. ನೆನ್ಪಿಟ್ಕೊಳ್ಳಿ, ಕುಂಭರಾಶಿಯವರು ಎಷ್ಟು ಜಾಸ್ತಿ ಅನ್ನದಾನ ಮಾಡ್ತಿರೋ ಅಷ್ಟು ಒಳ್ಳೆಯದು. ಇಲ್ಲ ಸೋಮವಾರನಾರು ಒಬ್ರಿಗಾರು ಒಂದು ಊಟ ಅಂತ ಕೊಡಿಸಿ. ಅಕ್ಕಿಯಲ್ಲಿ ಮಾಡಿದ ಅನ್ನ, ಈಗ ಅನ್ನದಾನ ಅಂದ ತಕ್ಷಣ ಬೇರೆ ಬೇರೆದು ಬಂದ್ಬಿಡುತ್ತೆ. ಬಟ್ ಅಕ್ಕಿಯಲ್ಲಿ ಏನು ಅನ್ನ ಮಾಡ್ತಾರಲ್ಲ, ಆ ಅನ್ನದಾನವೇ ಮಾಡಬೇಕು. ಸೊ ಯಾವ್ದಾರು ಹೋಟ್ಲಿಗೆ ಕರ್ಕೊಂಡೋಗಿ ಊಟ ಕೊಡಿಸಿದ್ರೆ ಊಟ ಕೊಡಿಸಿ, ಆಯ್ತಲ್ವಾ? ಸೌತ್ ಇಂಡಿಯನ್ ಮೀಲ್ಸ್ ಕೊಡಿಸಿ, ಅವರಿಗೆ ಅನ್ನ ಕೊಡಿಸ್ಬೇಕು, ಅನ್ನ. ಸೊ ಸೋಮವಾರಗಳಲ್ಲಿ ಯಾರಿಗಾರು ಒಂದು ಊಟ ಕೊಡಿಸಿ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ನಿಮ್ಮ ಶತ್ರುಗಳು ಅನ್ನಿಸ್ಕೊಂಡವ್ರಿಗೂ ಕೂಡ ನೀವು ಕರ್ಕೊಂಡೋಗ್ಬಿಟ್ಟು ಸೋಮವಾರ ದಿವಸ ಒಂದು ಊಟ ಕೊಡಿಸ್ಬಿಟ್ರೆ ಮಧ್ಯಾಹ್ನ ಟೈಮಲ್ಲಿ
ತುಂಬ ಅವರೇ ಕೂಡ ನಿಮ್ಮ ಫ್ರೆಂಡ್ ಆಗಿಬಿಡ್ತಾರೆ. ಏನಂಗು ಅಂದರೆ ಆ ಅನ್ನದ ಋಣ ಸಿಕ್ಕಾಕೊಂಡ್ಬಿಡುತ್ತೆ ಅವರಿಗೆ, ನೀವು ಕೊಡಿಸಿದ ಅನ್ನದ ಋಣ ಆಗ್ಬಿಡುತ್ತೆ ಅವರಿಗೆ. ಸೊ ಅವರು ನಿಮಗೆ ಶತ್ರುತ್ವ ಬಾಡಲಿಕ್ಕೆ ಕೂಡ ದೈವವೇ ಬಿಡೋದಿಲ್ಲ, ಆಯ್ತಲ್ವಾ, ಆ ಪ್ರಕೃತಿಯೇ ಬಿಡೋದಿಲ್ಲ ನಿಮಗೆ ಅನ್ಯಾಯ ಮಾಡೋಕೆ ಅವರು. ಸೊ ಆದಷ್ಟು ಅನ್ನದಾನದ ಬಗ್ಗೆ ಸ್ವಲ್ಪ ನೋಡಿ. ಯಾರು ತುಂಬ ಕಷ್ಟದಲ್ಲಿದ್ದಾರೆ, ನಿಮ್ಮ ಕೈಲಿ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಅನ್ನದಾನ ಮಾಡಲಿಕ್ಕೆ ತುಂಬ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಪುರೋಹಿತರಿಗೆ ಒಂದು 9 ಸೋಮವಾರಗಳು ಪುರೋಹಿತರಿಗೆ ಅಕ್ಕಿ ದಾನ ಮಾಡಬಹುದು, ಬಿಳಿ ವಸ್ತ್ರವನ್ನು ದಾನ ಮಾಡಬಹುದು. ತುಂಬ ತುಂಬ ಪವರ್ಫುಲ್ಲಾಗಿ ನಿಮಗೆ ಕೆಲಸ ಮಾಡಲಿದೆ. ಬಟ್ ನೋಡ್ಕೊಳ್ಳಿ, ಈಶ್ವರನ ದೇವಸ್ಥಾನ ಹೆಂಗೆ ಅಂದರೆ ಶಿವ ಪಾರ್ವತಿ ಎರಡೂ ಇರ್ತಕ್ಕಂಥ ದೇವಸ್ಥಾನಗಳು ನಿಮಗೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಸೋಮವಾರಗಳಲ್ಲಿ. ಇಲ್ಲ ಇದಕ್ಕಿಂತ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥ ಸ್ವಲ್ಪ ದೀರ್ಘಕಾಲಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಂದರೆ ವಾರಾಹಿ ದೇವಿ. ಅದ್ರದ್ದು ಸಹ ಪರಿಹಾರವನ್ನು ಹೇಳ್ತೇನೆ ನಾನು ನಿಮಗೆ. ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ದಿವಸ, ಜುಲೈ 14ನೇ ತಾರೀಕು ನಿಮ್ಮೆಲ್ಲರ ಈ ಮಾಟಮಂತ್ರ, ಶತ್ರುಬಾಧೆ, ಕೋರ್ಟ್ ಕಚೇರಿ ಸಮಸ್ಯೆ, ದೃಷ್ಟಿದೋಷ, ಈ ಥರ ನೆಗೆಟಿವ್ ಎನರ್ಜೀಸ್ಗಳ ಸಮಸ್ಯೆ ಪರಿಹಾರಕ್ಕೋಸ್ಕರವಾಗಿ ನಮ್ಮ ಯಾಗಶಾಲೆಯಲ್ಲಿ ಅತ್ಯಂತ ಶಕ್ತಿಯುತವಾದಂತಹ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಎಷ್ಟು ಪವರ್ಫುಲ್ ಆಗಿರತಕ್ಕಂತಹ ಒಂದು ದೇವತಾರಾಧನೆ ಶತ್ರು ನಿಗ್ರಹ ವಾರಾಹಿ. ಈ ವಿಡಿಯೋ ಎಂಡಲ್ಲಿ ನಾನು ಆ ಶತ್ರು ನಿಗ್ರಹ ವಾರಾಹಿ ಮಂತ್ರವನ್ನು ಸಹ ಕೊಡ್ತೇನೆ. ನೀವೆಲ್ಲರೂ ಮನೆಯಲ್ಲಿ ಪ್ರತಿನಿತ್ಯ ಒಂದು 108 ಬಾರಿ ಅದನ್ನು ಕೇಳಿಸ್ಕೊಂಡ್ರು ಕೂಡ, ತುಂಬ ರಿಪೀಟೆಡ್ ಆಗಿ ಕೇಳಿಸಿಕೊಂಡ್ರೂ ಸಹ ನಿಮ್ಮ ಬಾಧೆಗಳ ಪರಿಹಾರವಾಗಲಿ. ಆದರೆ ನಾವು ಅದೇ ಮಂತ್ರದಿಂದ, ಅದು ಮಂಗಳವಾರದ ದಿವಸ ಅಮಾವಾಸ್ಯೆ ದಿವಸ ನಾವು ಈ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಹಲವಾರು ಹೋಮ, ಶಕ್ತಿ ಮಹಾಗಣಪತಿ ಹೋಮ, ನೀಲಕಂಠ ಹವನ, ರಕ್ಷಾಕರ ಮಹಾಸುದರ್ಶನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಇನ್ನು ಹಲವಾರು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಈ ವಿಶೇಷವಾದಂತಹ ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಇದನ್ನು ಅಭಿಮಂತ್ರಣೆ ಮಾಡಿ ನೋಡಿ. 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಗೆ ಪರ್ವ ದಿನದಂದು ಶತ್ರು ನಿಗ್ರಹ ವಾರಾಹಿ ಹೋಮದಲ್ಲಿ ಕೃಷ್ಣ ತುಳಸಿ ಮಾಲೆಗಳನ್ನು ಅಭಿಮಂತ್ರಣೆ ಮಾಡಿ, ನಿಮಗೆ ನಿಮ್ಮ ಹೆಸರಿನಲ್ಲಿ ಅಭಿಮಂತ್ರಣೆ ಮಾಡಿ. ಯಾಕೆಂದ್ರೆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೀವು ನೋಡಬಹುದಾಗಿರ್ತದೆ. ಸೊ ಈ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಈ ಎಲ್ಲ ಕೃಷ್ಣ ತುಳಸಿ ಮಾಲೆಗಳನ್ನು ಎನರ್ಜೈಸ್ ಮಾಡಿ ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟರ್ ಕಳಿಸ್ಕೊಡ್ತೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬೇಕು. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ, ಪ್ರಸಾದ ಕಳಿಸ್ಕೊಳ್ಳೋಕೆ ನಿಮ್ಮ ವಿಳಾಸ. ಬಹಳಷ್ಟು ಜನಕ್ಕೆ ರಾಶಿ ಕೂಡ ಗೊತ್ತಿರೋದಿಲ್ಲ, ಹೆಸರು ವಿಳಾಸ ಅಷ್ಟೇ ಕಳಿಸ್ಕೊಟ್ರು ಪರವಾಗಿಲ್ಲ. ನಮ್ಮ ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಟಂತಹ ಈ ಬಾರಿಯ ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ಹೋಮಗಳಿಗೆ, ವಿಶೇಷ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಡೋರಲ್ಲೂ ಸಹ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು. ಎಲ್ಲ ಹೋಮಗಳ ಭಸ್ಮ, ಯಾಕೆ ನೋಡಿ, ಶಕ್ತಿ ಮಹಾಗಣಪತಿ ಹೋಮ, ನೀಲಕಂಠ ಮಂತ್ರ ಹವನ, ಶತ್ರು ನಿಗ್ರಹ ವಾರಾಹಿ ಹವನ, ರಕ್ಷಾಕರ ಮಹಾಸುದರ್ಶನ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ಕೃಷ್ಣ ತುಳಸಿ ಮಾಲೆ ಎನರ್ಜೈಸ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಸಹ ಕಳಿಸ್ಕೊಡ್ತೇವೆ. ಪ್ರತಿಯೊಬ್ಬರಿಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ಕೃಷ್ಣ ತುಳಸಿ ಮಾಲೆಗಳನ್ನು ಕಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಬಹಳ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ತುಳಸಿ, ಒರಿಜಿನಲ್ ಕೃಷ್ಣ ತುಳಸಿ ಮಾಲೆ ಇದು. ಸೊ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಿಮ್ಮೆಲ್ಲರ ಈ ಶತ್ರು ಬಾಧೆಗಳು ಪರಿಹಾರವಾಗಲಿ ಎಲ್ಲರಿಗೂ ಸಹ. ಯಾಕೆಂದ್ರೆ ಆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದವನ್ನು ಹಣೆಗೆ ಹಚ್ಕೊಳ್ಳಿ, ಈ ಮಾಲೆಯನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಸಿಂಪಲ್. ಸೊ ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಬಹುದು. ಸ್ಕ್ರೀನ್ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ನಮ್ಮ ಸಂಕಲ್ಪ ಸೇವಾ ಟ್ರಸ್ಟ್ ವಿವರಗಳು, ಪೇಮೆಂಟ್ ವಿವರಗಳು ಎಲ್ಲದೂ ಸಹ ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸ್ಕೊಡ್ತಾರೆ. ಜಸ್ಟ್ ನಮಗೆ ಕರೆ ಮಾಡಿ ಅಥವಾ ಮುಖ್ಯವಾಗಿ ವಾಟ್ಸಪ್ ಮಾಡಿ, ಆದಷ್ಟು ಜಾಸ್ತಿ ನಮಗೆ ವಾಟ್ಸಪ್ ಮಾಡಿ. ಈಗ ನಾನು ನಿಮಗೆ ಆ ಶತ್ರು ನಿಗ್ರಹ ವಾರಾಹಿ ಮೂಲ ಮಂತ್ರವನ್ನು ಸಹ ಹೇಳ್ತೇನೆ. ಅದನ್ನು ಪ್ರತಿನಿತ್ಯ ಕೇಳಿಸ್ಕೊಳ್ಳಿ. ನೀವು ಒಂದು 28 ಬಾರಿಯೋ 108 ಬಾರಿಯೋ ಕೇಳಿಸ್ಕೊಳ್ಳಿ. ತುಂಬ ಅನುಕೂಲವಾಗಲಿದೆ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಸಹ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ರೀಚ್ ಆಗಲಿ ಈ ವಿಡಿಯೋ. ಹಾಗೂ ನೀವು ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ ನೋಡ್ತಾರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಯೂಟ್ಯೂಬಲ್ಲಿ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ. ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ. ಓಂ ಐಂ ವಿಶಾಲೆ
ह्रीं श्रीं क्लीं स्वाहा। ॐ ऐं विशाले 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 ह्रीं श्रीं क्लीं स्वाहा।